ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈಗ ಆಲ್ರೆಡಿ ನಿಮ್ಮೆಲ್ಲರಿಗೂ ಹೆಡ್ಡಿಂಗ್ ನೋಡಿ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗಿರುತ್ತೆ. ಹೌದು, ಇವತ್ತು ಊರಲ್ಲಿ 3000 ಕಜ್ಜಾಯ ಮಾಡ್ತಾ ಇದ್ದಾರೆ. ಯಾಕೆ, ಏನು, ಹೇಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿ ಪಾಕ ಮಾಡ್ಕೋತಾ ಇದ್ದಾರೆ. ಕಜ್ಜಾಯ ಮಾಡಬೇಕಾದ್ರೆ ಮೊದಲು ಪಾಕ ಮಾಡ್ಕೋಬೇಕು. ಅದಕ್ಕೋಸ್ಕರ ಪಾಕ ಮಾಡಿ ಅದು ಪಾಕ ಕರೆಕ್ಟಾಗಿ ಅದಕ್ಕೆ ಬಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ಅಮ್ಮ. ಕಜ್ಜಾಯ ಮಾಡಬೇಕಾದ್ರೆ ನಾವು ಪಾಕ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೋಸ್ಕರ ಈಗ ಅಮ್ಮ ಚೆಕ್ ಮಾಡ್ತಿದ್ದಾರೆ ಕರೆಕ್ಟಾಗಿ ಪಾಕ ಬಂದಿದೆಯಾ ಇಲ್ವಾ ಅಂತ. ಅಂದರೆ ಒಂದು ಪ್ಲೇಟಲ್ಲಿ ಆಗ್ಬೋದು ಅಥವಾ ಒಂದು ಬೌಲಲ್ಲಿ ಆಗ್ಬೋದು, ನೀರು ತೊಗೊಂಡ್ಮೇಲೆ ಅದಕ್ಕೆ ಪಾಕ ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಪಾಕನ ಹಾಕಬೇಕು. ಅದಾದಮೇಲೆ ಅದನ್ನು ಸುತ್ತ ಸೇರಿಸ್ತಾ ಹೋದರೆ ಮಧ್ಯಭಾಗಕ್ಕೆ ಮಣಿ ಥರ ಆಗಬೇಕು, ಅಂದರೆ ಸಾಫ್ಟಾಗಿ ಆಗಿರಬೇಕು, ಅದು ಗಟ್ಟಿ ಇರಬಾರ್ದು. ಆ ಥರ ಆಗಿದ್ದರೆ ಅದು ಪಾಕ ಅದಕ್ಕೆ ಬಂದಿದೆ ಅಂತ ಅರ್ಥ. ಈಗ ಪಾಕ ಕರೆಕ್ಟಾಗಿರುವಂತಹ ಅದಕ್ಕೆ ಬಂದಿದೆ. ಇದಕ್ಕೆ ಈಗ ಡಾಲ್ಡಾ ಮತ್ತು ನಂದಿನಿ ತುಪ್ಪ, ಅಂದರೆ ಅದೇ ತುಪ್ಪ ಅಂತಲ್ಲ, ಯಾವುದಾದ್ರೂ ತುಪ್ಪ, ಅದಕ್ಕೆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕಬೇಕು. ಅದ್ರ ಜೊತೆಗೆ ಬಾಳೆಹಣ್ಣು, ಅಂದರೆ ಪಚ್ಚಬಾಳೆಹಣ್ಣು ಮತ್ತು ಏಲಕ್ಕಿನ ರುಬ್ಬಿ ಹಾಕ್ತಾಯಿದ್ದಾರೆ. ಕೆಲವರು ಇಲ್ಲಿ ಕಾಯಿ ಮತ್ತು ಗಸಗಸೆಯನ್ನು ಕೂಡ ರುಬ್ಬಾಕ್ತಾರೆ, ಅಥವಾ ಕೆಲವರು ಬಾಳೆಹಣ್ಣನ್ನು ಹಾಕ್ತಾರೆ, ಅಂದರೆ ಪಚ್ಚಬಾಳೆಹಣ್ಣು ಹಾಕೋದ್ರಿಂದ ಕಜ್ಜಾಯ ಸಾಫ್ಟ್ ಬರುತ್ತೆ ಮತ್ತು ಟೇಸ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಸೋಡಾ ಹಾಕಿ ಬೆಲ್ಲದ ಪಾಕದ ಜೊತೆಗೆ ಫಸ್ಟ್ ಮಿಕ್ಸ್ ಮಾಡಿ, ಅದಾದಮೇಲೆ ಮಿಲ್ ಮಾಡಿಸಿರುವಂತಹ ಅಕ್ಕಿ ಹಿಟ್ಟನ್ನ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದು ತುಂಬ ತೀರಾ ಗಟ್ಟಿಯಾಗೂ ಮಿಕ್ಸ್ ಮಾಡಬಾರ್ದು ಅಥವಾ ತೀರಾ ತೆಳುವಾಗೂ ಕೂಡ ಮಿಕ್ಸ್ ಮಾಡಬಾರ್ದು. ಅದಕ್ಕೆ ಮಿಕ್ಸ್ ಮಾಡ್ತಾ ಹೋಗಬೇಕು, ಗಂಟಾಗಬಾರ್ದು. ಆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಈ ಅಕ್ಕಿ ಹಿಟ್ಟನ್ನ ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ಅದರದ್ದೇ ಆದ ಒಂದು ಪ್ರೋಸೆಸ್ ಇರುತ್ತೆ ಕಜ್ಜಾಯಕ್ಕೆ. ಅಂದರೆ ನಾವು ರೇಷನ್ ಅಕ್ಕಿ ಆಗ್ಬೋದು ಅಥವಾ ಬೇರೆ ದೋಸೆ ಅಕ್ಕಿ ಆದರೂ ಪರವಾಗಿಲ್ಲ, ಅದನ್ನು 1 ರಿಂದ 1.5 ದಿನದ ತನಕ ನೀರಲ್ಲಿ ನೆನೆ ಹಾಕಬೇಕು. ಅದರ ನೀರನ್ನು 2 ರಿಂದ 3 ಸಲ ಚೇಂಜ್ ಮಾಡಬೇಕು. ಯಾಕೆಂದರೆ ಅದನ್ನು ನೀರಲ್ಲಿ ನೆನೆ ಹಾಕೋದ್ರಿಂದ ಅದ್ರದ್ದು ಸ್ಮೆಲ್ ಬರುತ್ತೆ. ಅದರಿಂದ ಚೆನ್ನಾಗಿ ತೊಳೆದು ಅದನ್ನು 1 ರಿಂದ 1.5 ದಿನದಷ್ಟು ತನಕ ಅಕ್ಕಿಯನ್ನು ನೆನೆ ಹಾಕಬೇಕು. ಅದಾದಮೇಲೆ ನೆಂದಿರುವಂತಹ ಅಕ್ಕಿನ ಒಂದು ಕಾಟನ್ ಬಟ್ಟೆ ಮೇಲೆ 10 ರಿಂದ 15 ನಿಮಿಷದ ತನಕ ಒಣಗಿಸ್ಕೋಬೇಕು. ಫುಲ್ಲು ಡ್ರೈ ಆಗಬಾರ್ದು, ಅದು ಅಕ್ಕಿಯಲ್ಲಿ ಸ್ವಲ್ಪ ತೇವಾಂಶ ಇರಬೇಕು. ಆ ರೀತಿ ಅದನ್ನು ಒಣಗಿಸ್ಕೊಂಡು ಅದಾದಮೇಲೆ ನಾವು ಮಿಲ್ ಮಾಡಿಸ್ಕೋಬೇಕು. ಸ್ವಲ್ಪ ಕ್ವಾಂಟಿಟಿ ಇದ್ದರೆ ಅದನ್ನು ನಾವು ಮನೆಯಲ್ಲೇ ಮಿಕ್ಸಿಯಲ್ಲೇ ಪುಡಿ ಮಾಡ್ಕೋಬೋದು. ಇಲ್ಲಿ ಜಾಸ್ತಿ ಕ್ವಾಂಟಿಟಿಗೆ ನಾವು ಮಾಡ್ತಿರೋದ್ರಿಂದ ಮಿಲ್ ಮಾಡಿಸ್ಕೊಂಡು ಬಂದು ಅದನ್ನು ಒದ್ದೇ ಇರಬೇಕು, ಅಂದರೆ ಕೈಗೆ ಅಂಟಬೇಕು. ಅಂದರೆ ನಾವು ಉಂಡೆ ಮಾಡಿದ್ರೆ, ಮುಷ್ಟಿಯಲ್ಲಿ ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು, ಆದರೆ ಅದರಲ್ಲಿ ತೇವಾಂಶ ಇರಬಾರ್ದು. ಆ ರೀತಿಯಾಗಿ ಅಕ್ಕಿ ಹಿಟ್ಟನ್ನ ನಾವು ನೋಡಿಕೊಂಡು ಈ ಪಾಕ ಚೆನ್ನಾಗಿ ಬಂದಮೇಲೆ ಆ ಅಕ್ಕಿ ಹಿಟ್ಟು ತೇವಾಂಶ ಹೋಗದೇದಂಗೆ ನೋಡಿಕೊಂಡು ಅದನ್ನು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನಾವು ಇವತ್ತು ಆಲ್ರೆಡಿ ಹೇಳ್ದಾಗೆ ಇಲ್ಲಿ ನಾವು 3000 ಕಜ್ಜಾಯ ಮಾಡ್ತಿರೋದ್ರಿಂದ 2 ಸಲ ಪಾಕ ಮಾಡ್ಕೊಂಡಿದ್ದಾರೆ. ಒಟ್ಟಿಗೆ ಒಂದೇ ಸಲ ಮಾಡೋದಕ್ಕಾಗಲ್ಲ, ಅಂದರೆ ಮಿಕ್ಸ್ ಮಾಡೋದಕ್ಕೆಲ್ಲ ಹಿಂಸೆ ಆಗುತ್ತೆ, ಅದು ಕಷ್ಟ. ಅದು ನೋಡೋದಕ್ಕೆ ಸುಲಭ ಅನಿಸಿದ್ರು ಅದನ್ನು ನಾವು ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಅನಿಸ್ತಿರುತ್ತೆ ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ. ಅದಕ್ಕೆ 2 ಸಲ ಪಾಕ ಮಾಡಿ 2 ಸಲ ಕಜ್ಜಾಯದ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅಂದಾಗೆ ನಾವು 3000 ಕಜ್ಜಾಯನ ಮನೆಯಲ್ಲಿ ಯಾಕೆ ಪ್ರಿಪರೇಷನ್ ಮಾಡ್ತಿದ್ದೀವಿ ಅಂತಂದರೆ, ನಮ್ಮೂರಲ್ಲಿ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ಮತ್ತು ಪಾರ್ವತಿ ದೇವಿ ದೇವಸ್ಥಾನ ಇದೆ. ಅಲ್ಲಿ ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷವೂ ಕೂಡ ಪ್ರತಿ ಸೋಮವಾರನೂ ವಿಶೇಷವಾದಂತಹ ಕಾರ್ತಿಕ ಪೂಜೆಗಳನ್ನು ಮಾಡ್ತಾರೆ. ಜೊತೆಗೆ ಪ್ರತಿ ಸೋಮವಾರನೂ ಕೂಡ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿರ್ತಾರೆ. ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷವಾದಂತಹ ಪೂಜೆಗಳನ್ನು ಕೂಡ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಫ್ರೈಡೇ, ಇನ್ನೆರಡು ದಿನ ಆದರೆ 3ನೇ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷವಾದಂತಹ ಪೂಜೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಾಟ್ ಮಾಡಿದ್ದಾರೆ. ಅಲ್ಲಿಗೆ ನಮ್ಮನೆಯಿಂದ 3000 ಕಜ್ಜಾಯನ ನಾವು ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿ 3000 ಕಜ್ಜಾಯವನ್ನು ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಊರಲ್ಲಿ ಕಜ್ಜಾಯ ಮಾಡಬೇಕಾದ್ರೆ ನಾನು ಊರಿಗೆ ಹೋಗೋಕ್ಕಾಗಿರಲಿಲ್ಲ, ಯಾಕೆಂದರೆ ಗ್ರೀಷ್ಮ ಮತ್ತು ಅನ್ವಿಕ್ ಇಬ್ಬರಿಗೂ ಕೂಡ ಸ್ಕೂಲ್ ಇದ್ದಿದ್ದರಿಂದ ನಾನು ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಭೂಮಿಕಾಗೆ ಹೇಳಿದ್ದೆ ವಿಡಿಯೋಸ್ ಎಲ್ಲ ಮಾಡಿ ಕಳಿಸು ಅಂತ. ಅವಳು ಕೂಡ ವಿಡಿಯೋಸ್ ಎಲ್ಲ ಕಳಿಸ್ಕೊಟ್ಟಿದ್ಲು. ಆದರೆ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಯಾಕೆಂದರೆ ಈಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ತುಂಬಾ ಫಂಕ್ಷನ್ಸ್ಗಳಿತ್ತು. ಅದೆಲ್ಲ ಅಟೆಂಡ್ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಅದರಿಂದ ಸ್ವಲ್ಪ ಲೇಟ್ ಆಯಿತು. ಕಜ್ಜಾಯದ ಹಿಟ್ಟೆಲ್ಲ ಪ್ರಿಪೇರ್ ಆದಮೇಲೆ ಅದನ್ನು 3 ರಿಂದ 4 ಗಂಟೆಗಳ ಕಾಲ ಒಂದು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ, ಪಾಕ ಇರುತ್ತಲ್ಲ ಅದರಿಂದ. ಅದಾದಮೇಲೆ ನಾವು ಕಜ್ಜಾಯನ ಮಾಡ್ಬೋದು.
ಇನ್ನೊಂದು ಹೇಳೋದನ್ನು ಮರೆತೆ, ಕಜ್ಜಾಯ ಮಾಡಬೇಕಾದ್ರೆ ಅದ್ರ ಹಿಟ್ಟಿಗೆ ಸ್ವಲ್ಪ ಎಳ್ಳನ್ನು ಬಿಸಿ ಮಾಡಿಕೊಂಡು, ಬಿಳಿ ಎಳ್ಳನ್ನು ಬಿಸಿ ಮಾಡಿಕೊಂಡು ಆ ಹಿಟ್ಟೊಳಗಡೆ ಮಿಕ್ಸ್ ಮಾಡಿಕೊಂಡು ಕಜ್ಜಾಯ ಪ್ರಿಪೇರ್ ಮಾಡ್ಬೋದು. ಅಥವಾ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಿಟ್ಟಿಗೆ ಎಳ್ಳನ್ನು ಮಿಕ್ಸ್ ಮಾಡೋಲ್ಲ, ಸೆಪ್ರೇಟಾಗಿ ಎಳ್ಳಿಟ್ಕೊಂಡು ಕಜ್ಜಾಯನ ಆ ಶೇಪಿಗೆ ಮಾಡಿ ಅದ್ರ ಮೇಲ್ಗಡೆ ಎಳ್ಳನ್ನು ಅಂಟಿಸ್ತಾರೆ. ಆ ರೀತಿನೂ ಮಾಡ್ಬೋದು, ಈ ರೀತಿನೂ ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ ಕಜ್ಜಾಯಕ್ಕೆ ಮಧ್ಯ ರೌಂಡ್ ಶೇಪನ್ನು ಕೊಡ್ತಾರೆ. ಆದರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಮಧ್ಯ ಶೇಪ್ನೇ ಕೊಡೋದಿಲ್ಲ, ಅಂದರೆ ಹೋಲೇನು ಮಾಡೋದಕ್ಕೆ ಹೋಗೋದಿಲ್ಲ, ಹಾಗೇ ಕಜ್ಜಾಯನ ಮಾಡ್ತಾರೆ. ಅಂದರೆ ನಮ್ಮ ಟ್ರೆಡಿಷನಲ್ ಶೈಲಿಗೆ ಮತ್ತು ಅದು ಕಜ್ಜಾಯ ಅಂತ ಅನ್ಸ್ಕೋಬೇಕು ಅಂತಂದರೆ ಅದಕ್ಕೆ ಮಧ್ಯದಲ್ಲಿ ಹೋಲ್ ಮಾಡಿ ಅದನ್ನು ಫ್ರೈ ಮಾಡಿದ್ರೇ ಅದು ಕಜ್ಜಾಯದ ಶೇಪಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅದೇ ರೀತಿ ನಮ್ಮ ಮನೆಯಲ್ಲೂ 3000 ಕಜ್ಜಾಯನ ದೇವಸ್ಥಾನಕ್ಕೆ ಕೊಡೋದಕ್ಕೆ ಅಂತ ಮಾಡ್ತಾಯಿದ್ದಾರೆ. ಇವರು ನಮ್ಮ ಚಿಕ್ಕ ಮಾವ. ಆಲ್ರೆಡಿ ಹಿಂದಿನ ವ್ಲಾಗ್ನಲ್ಲೇ ಹೇಳಿದ್ದೆ ನಾನು, ಇವರು ತುಂಬ ಚೆನ್ನಾಗಿ ಅಡುಗೆಗಳೆಲ್ಲ ಮಾಡ್ತಾರೆ ಅಂತ. ಅದೇ ರೀತಿ ಇವತ್ತು ಕಜ್ಜಾಯ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಊರಲ್ಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಅಂತ ಅಂದಾಗ ಅಕ್ಕಪಕ್ಕ ಮನೆಯವ್ರುಗಳು ಕೂಡ ಕಜ್ಜಾಯ ಮಾಡೋದಕ್ಕೆ ಬಂದಿದ್ದರು. ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಈಗ ಕಜ್ಜಾಯ ಮಾಡ್ತಾ ಇದ್ದಾರೆ. ಕಾರ್ತಿಕ್ ಮಾಸದಲ್ಲಿ ಶಿವನ ದೇವಸ್ಥಾನ ಮತ್ತು ವಿಷ್ಣುವಿನ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಗಳನ್ನ ಮಾಡ್ತಾರೆ. ಜೊತೆಗೆ ಮನೆಗಳಲ್ಲಿ ಗುಡ್ಗಳ ಪೂಜೆ ಅಂತ ಮಾಡ್ತಾರೆ. ಅಂದರೆ ಈ ಕಾರ್ತಿಕ್ ಮಾಸದಲ್ಲಿ ಗುಡ್ಗಳ ಪೂಜೆ ಅಂತ ಮಾಡ್ತಾರೆ. ಆ ಗುಡ್ಗಳ ಪೂಜೆಯಲ್ಲಿ ಈ ಕಜ್ಜಾಯ, ಪಾಯಸ, ತುಪ್ಪನೇ ಮೇಯ್ನಾಗಿ ಬಡಿಸೋದು ಗುಡ್ಗಳಿಗೆ. ಅದು ಶ್ರೇಷ್ಠ ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ಈ ಮಾಸದಲ್ಲಿ ಕೆಲವರು ಮನೆಗಳಲ್ಲಿ ಮಾದೇಶ್ವರನ ಪೂಜೆಯನ್ನು ಮಾಡ್ತಾರೆ. ಅಲ್ಲಿಗೂ ಕೂಡ ಈ ಕಜ್ಜಾಯ ತುಪ್ಪನ ಎಡೆಯಲ್ಲಿ ಇಡ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಈ ಕಜ್ಜಾಯ ಟ್ರೆಡಿಷ್ನಲ್ ಸ್ವೀಟ್ ಕೂಡ ಹೌದು, ಜೊತೆಗೆ ದೇವರಿಗೆ ಪ್ರಿಯವಾದಂತಹ ನೈವೇದ್ಯನೂ ಕೂಡ ಹೌದು. ನಮ್ಮನೆಯಲ್ಲಿ ಈ ಟ್ರೆಡಿಷ್ನಲ್ ಫುಡ್ಸ್ ಆಗಿರುವಂತಹ ಕರ್ಜಿಕಾಯಿ, ಊರಕ್ಕಿ ತಂಬಿಟ್ಟು, ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ, ಎಳ್ಳುಂಡೆ, ಒಬ್ಬಟ್ಟು ಮತ್ತು ಕಜ್ಜಾಯ ಇವುಗಳನ್ನೆಲ್ಲನೂ ಕೂಡ ಅವಾಗವಾಗ ಮಾಡ್ತಾನೇ ಇರ್ತಾರೆ. ಈ ತಿಂಡಿಗಳನ್ನೆಲ್ಲನೂ ಕೂಡ ನಮ್ಮತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ದೊರೆಯವರು ಕೂಡ ಅವರಮ್ಮ ಮಾಡಿಕೊಡುವಂತಹ ಈ ಥರ ಟ್ರೆಡಿಷ್ನಲ್ ತಿಂಡಿಗಳನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗಲೂ ಕೂಡ ಊರಲ್ಲಿ ಅಕ್ಕಪಕ್ಕದ ಮನೇಲಿ ಏನಾದರೂ ಕಜ್ಜಾಯ ಮಾಡಿದ್ರೆ ಅಮ್ಮನ್ನ ಕರೀತಾರೆ. ಕಜ್ಜಾಯದು ಪಾಕ ಕರೆಕ್ಟಾಗಿ ಬಂದಿದೆಯಾ, ಅದನ್ನು ಕರೆಕ್ಟಾಗಿ ಅದಕ್ಕೆ ಮಾಡಿಕೊಡಿ ಅಂತ ಕರೀತಾರೆ. ಅಮ್ಮ ಹೋಗಿ ಅವ್ರಿಗೆಲ್ಲ ರೆಡಿ ಮಾಡಿಕೊಟ್ಟು ಬರ್ತಾರೆ. ಅದರಿಂದ ಅಮ್ಮ ಊರಲ್ಲಿ ಕಜ್ಜಾಯ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ. ಈ ರೀತಿ ಊರಲ್ಲಿ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಕಜ್ಜಾಯನ ಮಾಡಿದ್ರು. ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ರಿಗೂ ಕೂಡ ನಮಸ್ಕಾರ.